ಮೊದಲ ಟಾಪ್ ಸ್ಟೋರಿ ಅಂದ್ರೆ ಕ್ಷಮಸ್ಥಾನ ಮುನೇಶ್ವರ ಅನ್ನೋದು ಪ್ರಶ್ನೆ. ಕಾರಣ ನಿಮಗೆಲ್ಲ ಗೊತ್ತು, 6 ತಿಂಗಳಿನಿಂದ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಬೇಲ್ ಸಿಗ್ತಾ ಇದ್ದಂತೆ ಇವತ್ತು ರಿಲೀಸ್ ಆಗಿ ಆಚೆ ಬಂದ ತಕ್ಷಣ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಗೆ ನೇರವಾಗಿ ಕುಲದೇವರ ಮೊರೆ ಹೋದ್ರು, ಪ್ರದಕ್ಷಿಣೆ ಹಾಕಿದ್ರು, ಅರ್ಚನೆ ಮಾಡಿದ್ರು. ಸೊ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ? ಮಾಡಿದ ತಪ್ಪನ್ನ ದೇವರು ಕ್ಷಮಿಸಿ ಬಿಡ್ತಾನ? ಇನ್ನು ಮೇಲಾದ್ರೂ ಪವಿತ್ರ ಗೌಡಗೆ ಬುದ್ಧಿ ಬರುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ. ಇವತ್ತು ಪರಪ್ಪನ ಅಗ್ರಹಾರದಿಂದ ಆಚೆ ಬಂದಂಗೆ ಏನೆಲ್ಲ ಮಾಡಿದ್ರು ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಡಿದ್ದು ಪಾಪ ಕ್ಷಮಿಸ್ತಾರ ಮುನೇಶ್ವರ? ದರ್ಶನ್ ಹೆಸರಲ್ಲಿ ಪವಿತ್ರ ತಾಯಿ ಅರ್ಚನೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕಗ್ಗೊಲೆ, ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಈ ರಣಭೀಕರ ಕೊಲೆಯಲ್ಲಿ ಆರೋಪಿ ನಂಬರ್ 1ರ ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳತಿ ಪವಿತ್ರ ಗೌಡ ಇದ್ಲು. ಕೊಲೆ ಕೇಸಲ್ಲಿ ಬರೋಬ್ಬರಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವನವಾಸ ಅನುಭವಿಸಿ ಕಡೆಗೂ ರಿಲೀಸ್ ಆಗಿದ್ದಾಳೆ. ಜೈಲಿನಿಂದ ನೇರವಾಗಿ ತಲಗಟ್ಟಪುರದಲ್ಲಿರುವ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ತಾಯಿ ಭಾಗ್ಯಮ್ಮ ಮನೆ ದೇವರಾದ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಹಳ ವಿಶೇಷ ಅಂದ್ರೆ ದರ್ಶನ್, ಪವಿತ್ರ ಹಾಗೂ ಮಗಳು ಖುಷಿ ಹೆಸರಲ್ಲಿ ಭಾಗ್ಯಮ್ಮ ಅರ್ಚನೆ ಮಾಡಿಸಿದ್ದಾರೆ. ಮುನೇಶ್ವರನ ಮೇಲೆ ನಂಬಿಕೆ ಯಾಕೆ? ಪವಿತ್ರ ಗೌಡ ತಾಯಿಯ ಮನೆ ದೇವರು ವಜ್ರಮುನೇಶ್ವರ. ಕೆಲವು ವರ್ಷಗಳ ಹಿಂದೆ ಪವಿತ್ರ ತಾಯಿಗೆ ಕಣ್ಣಿನ ಸಮಸ್ಯೆ ಉಂಟಾಯಿತು. ಆ ವೇಳೆ ಮುನೇಶ್ವರ ಸ್ವಾಮಿಗೆ ಹರಕೆ ಕಟ್ಟಿದ್ದ ಭಾಗ್ಯಮ್ಮ ಪಾದಯಾತ್ರೆ ಮಾಡಿ ಪೂಜೆ ಸಲ್ಲಿಸಿದ ಪವಿತ್ರ ತಾಯಿ ಭಾಗ್ಯಮ್ಮ. ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿ ಭಾಗ್ಯಮ್ಮ ದೃಷ್ಟಿ ಸರಿಯಾಗಿತ್ತು. ದೃಷ್ಟಿ ಬಂದ ನಂತರ ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ಮನೆಯವರ ಫೋಟೋದಲ್ಲಿ ಭಾಗಿಯಾಗಿದ್ದ ದರ್ಶನ್. ಮುನೇಶ್ವರ ಅಂದ್ರೆ ಪವಿತ್ರ ಗೌಡ ಕುಟುಂಬಕ್ಕೆ ಇನ್ನಿಲ್ಲದ ಭಕ್ತಿ. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಹರಕೆಯನ್ನ ಕಟ್ಟಿಕೊಳ್ಳಲಾಯಿತು. ಹರಕೆ ತೀರಿಸುವ ಸಲುವಾಗಿ ಮುನೇಶ್ವರನಿಗೆ ಪೂಜೆ ಸಲ್ಲಿಸಲಾಯಿತು. ಒಟ್ಟಲ್ಲಿ ಪವಿತ್ರ ಗೌಡ ಮಾಡಿದ್ದು ಮಹಾಪಾಪ. ಆದ್ರೆ ಈಗ ಪ್ರಾಯಶ್ಚಿತಕ್ಕಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾಳೆ. ಕೊಲೆ ಆರೋಪಿಯನ್ನ ನಿಜಕ್ಕೂ ವಜ್ರಮುನೇಶ್ವರ ಕ್ಷಮಿಸ್ತಾನ ಅನ್ನೋದನ್ನ ಕಾದು ನೋಡಬೇಕು. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಕಾತ್ರದಿಂದ ಕಾಯ್ತಾ ಇದ್ರು. ಯಾವಾಗ ಬೇಲ್ ಸಿಗುತ್ತೆ, ಯಾವಾಗ ಆಚೆ ಬರ್ತೀನಿ, ಹೊರಗಡೆ ಪ್ರಪಂಚ ಯಾವಾಗ ನೋಡ್ತೀನಿ. ಅಂತೂ ಇಂತೂ ಶುಕ್ರವಾರ ಬೇಲ್ ಸಿಕ್ತು. ಬಟ್ ರಿಲೀಸ್ ಭಾಗ್ಯ ಮಾತ್ರ ಇವತ್ತು ಸಿಕ್ತು. ರಿಲೀಸ್ ಆಗ್ತಾ ಇದ್ದಂತೆ ತಾಯಿ ಮತ್ತು ಅವರ ಸಹೋದರ, ಆ ಸಹೋದರ ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದೇ ಶೆಡ್ಡಿಗ್ ಬಾ, ನೀವು ಮಾಡೋ ಕೆಲಸ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರಲ್ಲ ಮಾಧ್ಯಮದವ್ರಿಗೆ, ಅದೇ ಸಹೋದರ ಇವತ್ತು ತನ್ನ ತಂಗಿಯನ್ನ ಅಥವಾ ಅಕ್ಕನನ್ನ ಸ್ವಾಗತ ಮಾಡ್ಕೊಂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪರಪ್ಪನ ಪಂಜರದಿಂದ ಪವಿತ್ರ ಗೌಡ ರಿಲೀಸ್. 6 ತಿಂಗಳ ಬಳಿಕ ಲಿಫ್ಟಿಕ್ ರಾಣಿಗೆ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾಳೆ. ದಿನಕ್ಕೊಂದು ಬಟ್ಟೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಪವಿತ್ರ ಗೌಡ ಬರೋಬ್ಬರಿ 179 ದಿನ ಅಂದರೆ 6 ತಿಂಗಳು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸಿದ್ರು. ಯಾವಾಗಪ್ಪ ಜೈಲಿನಿಂದ ಹೊರಬರ್ತೀನಿ ಅಂತ ಕಾಯ್ತಿದ್ದ ಪವಿತ್ರ ಗೌಡ ಕಡೆಗೂ ಪರಪ್ಪನ ಪಂಜರದಿಂದ ಬಿಡುಗಡೆಯಾಗಿದ್ದಾಳೆ. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಮೊದಲ ಟಾಪ್ ಸ್ಟೋರಿ ಅಂದ್ರೆ ಕ್ಷಮಸ್ಥಾನ ಮುನೇಶ್ವರ ಅನ್ನೋದು ಪ್ರಶ್ನೆ. ಕಾರಣ ನಿಮಗೆಲ್ಲ ಗೊತ್ತು, 6 ತಿಂಗಳಿನಿಂದ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಬೇಲ್ ಸಿಗ್ತಾ ಇದ್ದಂತೆ ಇವತ್ತು ರಿಲೀಸ್ ಆಗಿ ಆಚೆ ಬಂದ್ರು.
ಬಂದ ತಕ್ಷಣ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಗೆ ನೇರವಾಗಿ ಕುಲದೇವರ ಮೊರೆ ಹೋದ್ರು, ಪ್ರದಕ್ಷಿಣೆ ಹಾಕಿದ್ರು, ಅರ್ಚನೆ ಮಾಡಿದ್ರು. ಸೊ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ? ಮಾಡಿದ ತಪ್ಪನ್ನ ದೇವರು ಕ್ಷಮಿಸಿ ಬಿಡ್ತಾನಾ? ಇನ್ನು ಮೇಲಾದ್ರೂ ಪವಿತ್ರ ಗೌಡಗೆ ಬುದ್ಧಿ ಬರುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ. ಇವತ್ತು ಪರಪ್ಪನ ಅಗ್ರಹಾರದಿಂದ ಆಚೆ ಬಂದಂಗೆ ಏನೆಲ್ಲ ಮಾಡಿದ್ರು ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಡಿದ್ದು ಪಾಪ ಕ್ಷಮಿಸ್ತಾನ ಮುನೇಶ್ವರ. ದರ್ಶನ್ ಹೆಸರಲ್ಲಿ ಪವಿತ್ರ ತಾಯಿ ಅರ್ಚನೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕಗ್ಗೊಲೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಈ ರಣಭೀಕರ ಕೊಲೆಯಲ್ಲಿ ಆರೋಪಿ ನಂಬರ್ 1ರ ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳತಿ ಪವಿತ್ರ ಗೌಡ ಇದ್ಲು. ಕೊಲೆ ಕೇಸಲ್ಲಿ ಬರೋಬ್ಬರಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವನವಾಸ ಅನುಭವಿಸಿ ಕಡೆಗೂ ರಿಲೀಸ್ ಆಗಿದ್ದಾಳೆ. ಜೈಲಿನಿಂದ ನೇರವಾಗಿ ತಲಗಟ್ಟುಪುರದಲ್ಲಿರುವ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ತಾಯಿ ಭಾಗ್ಯಮ್ಮ ಮನೆ ದೇವರಾದ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಹಳ ವಿಶೇಷ ಅಂದ್ರೆ ದರ್ಶನ್, ಪವಿತ್ರ ಹಾಗೂ ಮಗಳು ಖುಷಿ ಹೆಸರಲ್ಲಿ ಭಾಗ್ಯಮ್ಮ ಅರ್ಚನೆ ಮಾಡಿಸಿದ್ದಾರೆ. ಮುನೇಶ್ವರನ ಮೇಲೆ ನಂಬಿಕೆ ಯಾಕೆ? ಪವಿತ್ರ ಗೌಡ ತಾಯಿಯ ಮನೆ ದೇವರು ವಜ್ರಮುನೇಶ್ವರ. ಕೆಲವು ವರ್ಷಗಳ ಹಿಂದೆ ಪವಿತ್ರ ತಾಯಿಗೆ ಕಣ್ಣಿನ ಸಮಸ್ಯೆ ಉಂಟಾಯಿತು. ಆ ವೇಳೆ ಮುನೇಶ್ವರ ಸ್ವಾಮಿಗೆ ಹರಕೆ ಕಟ್ಟಿದ್ದ ಭಾಗ್ಯಮ್ಮ ಪಾದಯಾತ್ರೆ ಮಾಡಿ ಪೂಜೆ ಸಲ್ಲಿಸಿದ ಪವಿತ್ರ ತಾಯಿ ಭಾಗ್ಯಮ್ಮ. ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿ ಭಾಗ್ಯಮ್ಮ ದೃಷ್ಟಿ ಸರಿಯಾಗಿತ್ತು. ದೃಷ್ಟಿ ಬಂದ ನಂತರ ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ಮನೆಯವರ ಫೋಟೋದಲ್ಲಿ ಭಾಗಿಯಾಗಿದ್ದ ದರ್ಶನ್. ಮುನೇಶ್ವರ ಅಂದ್ರೆ ಪವಿತ್ರ ಗೌಡ ಕುಟುಂಬಕ್ಕೆ ಇನ್ನಿಲ್ಲದ ಭಕ್ತಿ. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಹರಕೆಯನ್ನ ಕಟ್ಟಿಕೊಳ್ಳಲಾಯಿತು. ಹರಕೆ ತೀರಿಸುವ ಸಲುವಾಗಿ ಮುನೇಶ್ವರನಿಗೆ ಪೂಜೆ ಸಲ್ಲಿಸಲಾಯಿತು. ಒಟ್ಟಲ್ಲಿ ಪವಿತ್ರ ಗೌಡ ಮಾಡಿದ್ದು ಮಹಾಪಾಪ. ಆದ್ರೆ ಈಗ ಪ್ರಾಯಶ್ಚಿತಕ್ಕಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾಳೆ. ಕೊಲೆ ಆರೋಪಿಯನ್ನ ನಿಜಕ್ಕೂ ವಜ್ರಮುನೇಶ್ವರ ಕ್ಷಮಿಸ್ತಾನ ಅನ್ನೋದನ್ನ ಕಾದು ನೋಡಬೇಕು. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊದಲ ಟಾಪ್ ಸ್ಟೋರಿ ಅಂದ್ರೆ ಕ್ಷಮಸ್ತಾನ ಮುನೇಶ್ವರ ಅನ್ನೋದು ಪ್ರಶ್ನೆ. ಕಾರಣ ನಿಮಗೆಲ್ಲ ಗೊತ್ತು. 6 ತಿಂಗಳಿನಿಂದ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಬೇಲ್ ಸಿಗ್ತಾ ಇದ್ದಂತೆ ಇವತ್ತು ರಿಲೀಸ್ ಆಗಿ ಆಚೆ ಬಂದ್ರು. ಬಂದ ತಕ್ಷಣ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಗೆ ನೇರವಾಗಿ ಕುಲದೇವರ ಮೊರೆ ಹೋದ್ರು, ಪ್ರದಕ್ಷಿಣೆ ಹಾಕಿದ್ರು, ಅರ್ಚನೆ ಮಾಡಿದ್ರು. ಸೊ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ? ಮಾಡಿದ ತಪ್ಪನ್ನ ದೇವರು ಕ್ಷಮಿಸಿ ಬಿಡ್ತಾನಾ? ಇನ್ನು ಮೇಲಾದ್ರೂ ಪವಿತ್ರ ಗೌಡಗೆ ಬುದ್ಧಿ ಬರುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ. ಇವತ್ತು ಪರಪ್ಪನ ಅಗ್ರಹಾರದಿಂದ ಆಚೆ ಬಂದಂಗೆ ಏನೆಲ್ಲ ಮಾಡಿದ್ರು ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಡಿದ್ದು ಪಾಪ ಕ್ಷಮಿಸ್ತಾನ ಮುನೇಶ್ವರ. ದರ್ಶನ್ ಹೆಸರಲ್ಲಿ ಪವಿತ್ರ ತಾಯಿ ಅರ್ಚನೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕಗ್ಗೊಲೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಈ ರಣಭೀಕರ ಕೊಲೆಯಲ್ಲಿ ಆರೋಪಿ ನಂಬರ್ 1ರ ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳತಿ ಪವಿತ್ರ ಗೌಡ ಇದ್ಲು. ಕೊಲೆ ಕೇಸಲ್ಲಿ ಬರೋಬ್ಬರಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವನವಾಸ ಅನುಭವಿಸಿ ಕಡೆಗೂ ರಿಲೀಸ್ ಆಗಿದ್ದಾಳೆ. ಜೈಲಿನಿಂದ ನೇರವಾಗಿ ತಲಗಟ್ಟುಪುರದಲ್ಲಿರುವ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ತಾಯಿ ಭಾಗ್ಯಮ್ಮ ಮನೆ ದೇವರಾದ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಹಳ ವಿಶೇಷ ಅಂದ್ರೆ ದರ್ಶನ್, ಪವಿತ್ರ ಹಾಗೂ ಮಗಳು ಖುಷಿ ಹೆಸರಲ್ಲಿ ಭಾಗ್ಯಮ್ಮ ಅರ್ಚನೆ ಮಾಡಿಸಿದ್ದಾರೆ. ಮುನೇಶ್ವರನ ಮೇಲೆ ನಂಬಿಕೆ ಯಾಕೆ? ಪವಿತ್ರ ಗೌಡ ತಾಯಿಯ ಮನೆ ದೇವರು ವಜ್ರಮುನೇಶ್ವರ. ಕೆಲವು ವರ್ಷಗಳ ಹಿಂದೆ ಪವಿತ್ರ ತಾಯಿಗೆ ಕಣ್ಣಿನ ಸಮಸ್ಯೆ ಉಂಟಾಯಿತು. ಆ ವೇಳೆ ಮುನೇಶ್ವರ ಸ್ವಾಮಿಗೆ ಹರಕೆ ಕಟ್ಟಿದ್ದ ಭಾಗ್ಯಮ್ಮ
ಪಾದಯಾತ್ರೆ ಮಾಡಿ ಪೂಜೆ ಸಲ್ಲಿಸಿದ ಪವಿತ್ರ ತಾಯಿ ಭಾಗ್ಯಮ್ಮ. ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿ ಭಾಗ್ಯಮ್ಮ ದೃಷ್ಟಿ ಸರಿಯಾಗಿತ್ತು. ದೃಷ್ಟಿ ಬಂದ ನಂತರ ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ಮನೆಯವರ ಫೋಟೋದಲ್ಲಿ ಭಾಗಿಯಾಗಿದ್ದ ದರ್ಶನ್. ಮುನೇಶ್ವರ ಅಂದ್ರೆ ಪವಿತ್ರ ಗೌಡ ಕುಟುಂಬಕ್ಕೆ ಇನ್ನಿಲ್ಲದ ಭಕ್ತಿ. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಹರಕೆಯನ್ನ ಕಟ್ಟಿಕೊಳ್ಳಲಾಯಿತು. ಹರಕೆ ತೀರಿಸುವ ಸಲುವಾಗಿ ಮುನೇಶ್ವರನಿಗೆ ಪೂಜೆ ಸಲ್ಲಿಸಲಾಯಿತು. ಒಟ್ಟಲ್ಲಿ ಪವಿತ್ರ ಗೌಡ ಮಾಡಿದ್ದು ಮಹಾಪಾಪ. ಆದ್ರೆ ಈಗ ಪ್ರಾಯಶ್ಚಿತ್ತಕ್ಕಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾಳೆ. ಕೊಲೆ ಆರೋಪಿಯನ್ನ ನಿಜಕ್ಕೂ ವಜ್ರ ಮುನೇಶ್ವರ ಕ್ಷಮಿಸ್ತಾನ ಅನ್ನೋದನ್ನ ಕಾದು ನೋಡಬೇಕು. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.